ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಕೀರ್ತಿ ಪಾಟೀಲ. ರಶ್ಮಿಕಾ ಅಭಿನಯಿಸುತ್ತಿರುವಂತಹ ಸಿಕಂದರ್ ಸಿನಿಮಾ ರೀಮೇಕ್ ಅಂದವರಿಗೆ ಮುರುಗದಾಸ್ ಕೊಟ್ಟರು ಡೋಸ್. ಹೌದು, ಇತ್ತೀಚೆಗಷ್ಟೇ ಬಾಲಿವುಡ್ನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿರುವಂತಹ ರಶ್ಮಿಕಾ ಮಂದಣ್ಣ ಇದಕ್ಕೂ ಮೊದಲು ಕನ್ನಡದಲ್ಲಿ ಹಿಟ್ ಕೊಟ್ಟಿದ್ರು ಕಿರಿಕ್ ಪಾರ್ಟಿ. ಇದಾದ ಮೇಲೆ ಒಂದಷ್ಟು ಅಂಜನಿ ಪುತ್ರ ಸಿನಿಮಾ ಇರಬಹುದು, ಇದೇ ರೀತಿಯ ಸಿನಿಮಾಗಳನ್ನ ಮಾಡ್ತಾ ಸಿನಿ ಜರ್ನಿಯನ್ನ ಕಂಟಿನ್ಯೂ ಮಾಡಿ ಅವರು ನ್ಯಾಷನಲ್ ಕ್ರಶ್ ಅಂತ ಅನ್ನಿಸ್ಕೊಂಡಿದ್ದು ತೆಲುಗು ಚಿತ್ರರಂಗಕ್ಕೆ ಹೋದಾದ್ಮೇಲೆ. ಸದ್ಯಕ್ಕೆ ತೆಲುಗು ಚಿತ್ರರಂಗದಲ್ಲಿ ಪುಷ್ಪ ಆದ್ಮೇಲೆ ಬಾಲಿವುಡ್ಗೆ ಹಾರಿದ್ರು. ಬಾಲಿವುಡ್ನಲ್ಲಿ ಗುಡ್ ಬೈ ಸಿನಿಮಾ ಅವ್ರದ್ದು ಅಷ್ಟು ಮಟ್ಟಿಗೆ ಅದು ತಕ್ಕ ಮಟ್ಟಿಗೆ ಮಾತ್ರ ಹೆಸರು ಮಾಡ್ತು ಹೊರತಾಗಿ ಮತ್ತೆ ವಾಪಸ್ ತೆಲುಗುಗೆ ಹೋಗ್ಬೇಕಾಗುತ್ತೇನೋ ರಶ್ಮಿಕಾ ಮಂದಣ್ಣ ಅವರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ವು. ಇನ್ನೊಂದು ಕಡೆ ಅವರಿಗೆ ಅದೇ ಸಂದರ್ಭದಲ್ಲಿ ಒಂದಷ್ಟು ಆಫರ್ಗಳು ಬರ್ತಾ ಇದ್ವು. ಅನಿಮಲ್ ಸಿನಿಮಾ ಸಿಕ್ಕಾಪಟ್ಟೆ ಹಿಟ್ ಆಯಿತು, ಬ್ಲಾಕ್ ಬಸ್ಟರ್ ಸಿನಿಮಾ. ಅದರ ಜೊತೆಗೆ ಚಾವಾ ಸಿನಿಮಾ ಬಂತು. ಚಾವಾ ಸಿನಿಮಾ ಸಹ ಇಂದಿಗೂ ಥಿಯೇಟರ್ನಲ್ಲಿ ಒಂದಷ್ಟು ರನ್ನಿಂಗ್ ನಲ್ಲಿ ಇರುವಂಥದ್ದು, ಜೊತೆಗೆ ಥಿಯೇಟರ್ಗೆ ಜನ ಹೋಗ್ತಾ ಇದ್ದಾರೆ. ಹೀಗೆ ಅನಿಮಲ್, ಚಾವಾ ಈ ಎರಡು ಹಿಟ್ ಸಿನಿಮಾಗಳ ನಂತರ ಅವರ ಸಿಕಂದರ್ ಸಿನಿಮಾ ಇದೇ ಮಾರ್ಚ್ 28ಕ್ಕೆ ರಿಲೀಸ್ ಆಗೋಕೆ ರೆಡಿ ಇದೆ. ಸೊ ತೆರೆಗೆ ಅಪ್ಪಳಿಸೋಕೆ, ವರ್ಲ್ಡ್ ವೈಡ್ ತೆರೆಗೆ ಅಪ್ಪಳಿಸೋಕೆ ರೆಡಿ ಇರುವಂತಹ ಈ ಸಿನಿಮಾ ಸಿಕಂದರ್ ಸಿನಿಮಾ ಈಗ ಒಂದಷ್ಟು ವಾದಗಳು ವಿವಾದಗಳು ಸಹ ಬರ್ತಿರುವಂಥದ್ದು. ಏನಂತ ಹೇಳಿದ್ರೆ, ಈ ಸಿನಿಮಾದ ಟೀಸರ್ ಒಂದು ಗ್ಲಿಮ್ಸ್ ಬಿಟ್ಟಿದ್ದಾರೆ ಡೈರೆಕ್ಟರ್ ಮುರುಗದಾಸ್ ಅವರು. ಸೊ ಈ ಸಿನಿಮಾದ ಟೀಸರ್ ನೋಡಿದಾದ್ಮೇಲೆ ಈ ಸಿನಿಮಾ ಏನ್ ಬರ್ತಾ ಇದೆ ಇದು ಒರಿಜಿನಲ್ ಕಥೆಯಾಗಿಲ್ಲ, ಈ ಸಿನಿಮಾ ತಮಿಳು ಸಿನಿಮಾದ ಒಂದು ರೀಮೇಕ್ ಆಗಿರಬಹುದು ಅನ್ನೋಂತಹ ಒಂದಷ್ಟು ರಾಗಗಳು ಕೇಳಿ ಬರ್ತಿವೆ. ಆದ್ರೆ ಈ ಸಿನಿಮಾ ನಿಜಕ್ಕೂ ಒರಿಜಿನಲ್ ಕಥೆನೇ, ಯಾವುದೇ ಸಿನಿಮಾದ ಸೀನ್ ಇರ್ಲಿ, ಕತೆ ಇರ್ಲಿ, ಫ್ರೇಮ್ ಇರ್ಲಿ ನಾನು ಕದ್ದಿಲ್ಲ ಅಂತ ಸಿಕಂದರ್ ಚಿತ್ರದ ನಿರ್ದೇಶಕ ಮುರುಗದಾಸ್ ಅವರು ಕ್ಲಾರಿಟಿ ಕೊಟ್ಟಿರುವಂಥದ್ದು. ಇನ್ನು ಈ ಸಿನಿಮಾದ ಒಂದಷ್ಟು ಕತೆಗಳಿರಬಹುದು, ವೈಬ್ರೆಂಟ್ ಫ್ರೇಮ್ ಇರಬಹುದು, ಸಾಂಗ್ಸ್ ಇರಬಹುದು, ಎಲ್ಲವೂ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ. ಅಕಸ್ಮಾತ್ ಈ ಸಿನಿಮಾನು ಏನಾದರೂ ಹಿಟ್ ಆದರೆ ರಶ್ಮಿಕಾ ಮಂದಣ್ಣ ಕರಿಯರ್ನಲ್ಲಿ ಹ್ಯಾಟ್ರಿಕ್ ಹಿಟ್ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಸಲ್ಮಾನ್ ಖಾನ್ ಜೊತೆ ಅವರು ಅಭಿನಯಿಸ್ತಿರುವಂಥದ್ದು ಮತ್ತೊಂದು ಪ್ಲಸ್ ಪಾಯಿಂಟ್ ಆಗಿದೆ. ರಶ್ಮಿಕಾ ಮಂದಣ್ಣ ಇಷ್ಟು ವರ್ಷಗಳಲ್ಲಿ ಅವರ ಸಿನಿ ಜರ್ನಿನಲ್ಲಿ ಅಭಿನಯಿಸಿರುವಂತಹ ಎಲ್ಲಾ ಸಿನಿಮಾಗಳಲ್ಲೂ ಅವರು ಸೂಪರ್ ಸ್ಟಾರ್ಗಳೊಟ್ಟಿಗೆ ಅವರು ಅಭಿನಯಿಸಿದ್ದಾರೆ. ಎಲ್ಲೋ ಒಂದ್ ಕಡೆ ರಶ್ಮಿಕಾ ಮಂದಣ್ಣ ಅವರ ಕರಿಯರಲ್ಲಿ ಅವರು ನ್ಯಾಷನಲ್ ಕ್ರಶ್ ಜೊತೆಗೆ ಇವತ್ತು ಒಂದು ಟಾಪ್ ಸ್ಥಾನದಲ್ಲಿ ಏನಿದ್ದಾರೆ, ನಟಿ ಮಣಿಯರಲ್ಲಿ ಅವರು ನಂಬರ್ 1 ನಟಿ ಆಗಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕೂಡ ಅವರ ಕೋ ಆಕ್ಟರ್. ಯಾಕಂತ ಹೇಳಿದ್ರೆ ಅವರು ಮಾಡಿರುವಂತ ಅಷ್ಟು ಸಿನಿಮಾಗಳು ಸೂಪರ್ ಸ್ಟಾರ್ಗಳೊಟ್ಟಿಗೆ. ಈ ಕಡೆ ಸಲ್ಮಾನ್ ಖಾನ್ ಅವರು ಈ ಹಿಂದೆ ರಣಬೀರ್ ಕಪೂರ್ ಅವ್ರ ಜೊತೆ ಆಕ್ಟ್ ಮಾಡಿದ್ರು, ಆ ಕಡೆ ತೆಲುಗಿನಲ್ಲಿ ವಿಜಯ್ ದೇವರಕೊಂಡ ಅವ್ರ ಜೊತೆ ಆಕ್ಟ್ ಮಾಡಿದ್ರು, ಜೊತೆಗೆ ಅಲ್ಲು ಅರ್ಜುನ್ ಅವ್ರ ಜೊತೆ ಸಹ ಅವರು ಅಭಿನಯಿಸಿದ್ರು, ಮಹೇಶ್ ಬಾಬು ಇರ್ಬೋದು. ಇದೇ ರೀತಿಯಾಗಿ ಅವರು ಕರಿಯರ್ ಶುರುವಾದಾಗಿನಿಂದಲೂ ಸೂಪರ್ ಸ್ಟಾರ್ಗಳೊಟ್ಟಿಗೆ ಅವರು ಆಕ್ಟ್ ಮಾಡ್ತಾ ಬಂದಿದ್ದಾರೆ. ಅಂದದ ಜೊತೆಗೆ ಅದೃಷ್ಟ ಕೂಡ ಅವರು ಕೈ ಹಿಡಿದಿದೆ. ಆದರೆ ಈ ಸಿಕಂದರ್ ಸಿನಿಮಾ ಅವರಿಗೆ ಯಾವ ರೀತಿ ಅದೃಷ್ಟ ತಂದು ಕೊಡುತ್ತೆ, ಮತ್ತೊಂದು ಲೆವೆಲ್ಗೆ ಯಾವ ಹೋಗ್ತಾರೆ ಅನ್ನುವಂಥದ್ದು ನಾವು ಕಾದು ನೋಡ್ಬೇಕಾಗುತ್ತೆ. ಇದ್ರ ಜೊತೆಗೆ ಚಿತ್ರದ ನಿರ್ಮಾಪಕರು ಒಂದು ರೀತಿ ಸಲ್ಮಾನ್ ಖಾನ್ಗೆ ಅದೃಷ್ಟ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಅವರು ಬ್ಯಾನರ್ನಲ್ಲಿ ಅಭಿನಯಿಸಿದಂತಹ ಏನು ಕಿಕ್ ಹಾಗೂ ಮುಟ್ಸೆ ಶಾದಿ ಕರೋಗಿ ಅನ್ನುವಂಥ 2 ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿತ್ತು. ಅದೇ ರೀತಿಯಲ್ಲಿ ಈಗ ಈ ಸಿನಿಮಾ ಸಿಕಂದರ್ ಸಿನಿಮಾ ಕೂಡ ಅವ್ರ ಬ್ಯಾನರ್ನಲ್ಲೇ ಬರ್ತಿರುವಂಥದ್ದು. ಹೀಗಾಗಿ ಈ ಸಿನಿಮಾ ಹಿಟ್ ಆದರೆ ಒಂದು ರೀತಿನಲ್ಲಿ ತ್ರಿಬಲ್ ಹಿಟ್ ಕೊಟ್ಟಂಗೆ ಆ ಒಂದು ಬ್ಯಾನರ್ನಲ್ಲಿ ಈ ಇಬ್ಬರ ಕಾಂಬಿನೇಷನ್ ಅಲ್ಲಿ. ಹೀಗಾಗಿ ಸಿನಿಮಾ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುವಂಥದ್ದು. ಈ ಕಡೆ ಮತ್ತೊಂದು ಮಾತು ಬೇರೆ ಜನಗಳಿಂದ, ಜೊತೆಗೆ ಪರಭಾಷೆ ತಮಿಳು ಜನರಿಂದ, ಪ್ರೇಕ್ಷಕರಿಂದ ಏನ್ ಕೇಳಿ ಬರ್ತಿತ್ತು, ಸಿನಿಮಾವನ್ನ ರೀಮೇಕ್ ಮಾಡಿದ್ದಾರೆ, ಇದು ಒರಿಜಿನಲ್ ಕತೆ ಅಲ್ಲವೇ ಅಲ್ಲ, ಒರಿಜಿನಲ್ ಪ್ಲಾಟ್ ಅಲ್ಲ ಇದು ಅಂತ ಹೇಳಿದವರಿಗೆ ಈ ಕಡೆ ಮುರುಗದಾಸ್ ಅವರು ತಿರುಗೇಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಇಲ್ಲ ಈ ಸಿನಿಮಾ ನಾನು ಒರಿಜಿನಲ್ ಫ್ರೇಮ್ ಇಂದಾನೆ ತಗೊಂಡಿದ್ದೀನಿ, ಪ್ರತಿ ಫ್ರೇಮ್ ಪ್ರತಿ ಸೀನು ಎಲ್ಲವೂ ನನ್ನ ಒರಿಜಿನಲ್ ಕಥೆನೇ ಆಗಿದೆ. ಯಾವುದೇ ಸಿನಿಮಾದ ಕತೆ ಇರ್ಬೋದು, ಸೀನ್ ಇರ್ಬೋದು, ಒಂದಷ್ಟು ಫ್ರೇಮ್ ಜೊತೆಗೆ ಸಾಂಗ್ಸ್ ಲೈನ್ಸ್ ಅಂತ ಹೇಳ್ತಾರೆ, ಯಾವುದು ನಾನು ಕದ್ದಿಲ್ಲ, ಎಲ್ಲವೂ ನನ್ನದೇ ಸ್ವಂತ ಬುದ್ಧಿಯಿಂದ ನಾನು ಮಾಡಿದ್ದೀನಿ ಅನ್ನುವಂಥದ್ದನ್ನು ಅವರು ಸೂಕ್ಷ್ಮವಾಗಿ ತಿಳಿಸಿರುವಂಥದ್ದು. ಖಂಡಿತ ಇವು ಚಿತ್ರಮಂದಿರಕ್ಕೆ ಬಂದರೆ ಅಪ್ಸೆಟ್ ಆಗೋದಿಲ್ಲ, ಖುಷಿ ಪಡ್ತೀರಾ ಅಂತ ಹೇಳಿದ್ದಾರೆ. ಸಲ್ಮಾನ್ ಖಾನ್ ಹಾಗೂ ರಶ್ಮಿಕಾ ಈ ಇಬ್ಬರ ಕಾಂಬಿನೇಷನ್ನಲ್ಲಿ ಈ ತಿಂಗಳು ಒಂದು ಸಿನಿಮಾ ಬರ್ತಾ ಇದೆ, ಅದುವೇ ಸಿಕಂದರ್ ಸಿನಿಮಾ. ಎಲ್ಲರೂ ಸಹ ಈ ಸಿನಿಮಾವನ್ನ ಥಿಯೇಟರಲ್ಲಿ ಮಾರ್ಚ್ 28ರಂದು ನೋಡಬಹುದು. ಇನ್ನು ರಶ್ಮಿಕಾ ಮಂದಣ್ಣ ಸಾಕಷ್ಟು ಸುದ್ದಿಯಲ್ಲಿ ಸಹ ಇದ್ದಾರೆ ಈಗ. ಜೊತೆಗೆ ಮೊಹತ್ತಾರೆ ರಮ್ಯಾ ಅವರು ಸಹ ಅವರಿಗೆ ಇತ್ತೀಚೆಗಷ್ಟೇ ಬೆಂಬಲವನ್ನ ಸೂಚಿಸಿರುವಂಥದ್ದು. ರಶ್ಮಿಕಾ ಮಂದಣ್ಣ ಟ್ರಾಲ್ ವಿಚಾರಕ್ಕೆ ಅವರ ಕನ್ನಡ ಪದಬಳಿಕೆ ಇರ್ಬೋದು, ಜೊತೆಗೆ ಹೈದರಾಬಾದ್ ನನ್ನ ಊರು ಅಂತ ಅವ್ರು ಹೇಳಿರುವಂಥದ್ದು ಇರ್ಬೋದು, ಎಲ್ಲದಕ್ಕೂ ಈ ಕಡೆ ರಶ್ಮಿಕಾ ಪರ ರಮ್ಯಾ ಅವರು ಬ್ಯಾಟ್ ಬೀಸಿದ್ದಾರೆ. ಇಲ್ಲ, ರಶ್ಮಿಕಾ ಅವರು ಮಾತಾಡಿರುವಂಥದ್ರಲ್ಲಿ ನಿಜಾನೇ ಇರಬಹುದು, ನಮಗೆ ಗೊತ್ತಿಲ್ಲದಿರುವಂಥ ವಿಚಾರಗಳು ಇರಬಹುದು, ಯಾರಿಗೊತ್ತೋ ಅವ್ರ ಮನೆ ಹೈದರಾಬಾದ್ನಲ್ಲೇ ಇರಬಹುದೇನೋ ಅನ್ನುವಂಥದ್ದು ಸಹ ಅವ್ರಿಗೆ ಸಪೋರ್ಟ್ನ ಕೊಟ್ಟಿರುವಂಥದ್ದು. ಅಂದರೆ ಇಂದ ಕನ್ನಡ ಚಿತ್ರರಂಗದಲ್ಲಿ ಯಾರು ಸೂಪರ್ ಸ್ಟಾರ್ ಹೀರೋಯಿನ್ಸ್ ಅನ್ನುವಂಥದ್ದು ಬಂದರು, ಅದೇ ರೀತಿಯಲ್ಲಿ ರಶ್ಮಿಕಾ ಕೂಡ ಈಗ ನಂಬರ್ 1 ಸ್ಥಾನದಲ್ಲಿ ಪರಭಾಷೆಯಲ್ಲಿ ಇರುವಂಥದ್ದು.
ಇದಷ್ಟು ಇವತ್ತಿನ ಅಪ್ಡೇಟ್ ಆಗಿತ್ತು ಸಿಕಂದರ್ ಸಿನಿಮಾ ಬಗ್ಗೆ. ಒಂದಷ್ಟು ಸಿನಿಮಾಗಳ ಹಿಟ್ಟು ಕೊಟ್ಟ ನಂತರ ಈಗ ಹ್ಯಾಟ್ರಿಕ್ ಹಿಟ್ಟು ಕೊಡೋದಕ್ಕೆ ರಶ್ಮಿಕಾ ಮಂದಣ್ಣ ಅವರು ಮುಂದಾಗಿದ್ದಾರೆ. ಸಿನಿಮಾದ ರೆಸ್ಪಾನ್ಸ್ ಮಾರ್ಚ್ 28ನೇ ತಾರೀಕು ಯಾವ ರೀತಿ ಬರುತ್ತೆ ಕಾದ್ ನೋಡ್ಬೇಕು. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.